ಕೇಂದ್ರ ಸಹಕಾರ ಸಚಿವಾಲಯ ಜೂನ್ 29, 2026ರಿಂದ ಜುಲೈ 6, 2026ರವರೆಗೆ ಸಹಕಾರ ಸಪ್ತಾಹವನ್ನು ಆಚರಣೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಿರ್ದೇಶನ ನೀಡಿರುತ್ತೆ. ಈ ಸಹಕಾರ ಸಪ್ತಾಹದಲ್ಲಿ ಸಹಕಾರ ಕ್ಷೇತ್ರದ ಬಗ್ಗೆ ಸಹಕಾರ ಕ್ಷೇತ್ರದಿಂದ ಸಮಾಜಕ್ಕೆ ಉದ್ದೇಶದಿಂದ ಸಪ್ತಾಹವನ್ನು ಮಾಡಲಿಕ್ಕೆ ನೀಡಿದ್ದಾರೆ. ಆ ಪ್ರಕಾರವಾಗಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದಿಂದ ಎಲ್ಲರೂ ಕೋಲಾರ ಜಿಲ್ಲಾ ಸಹಕಾರ ಒಕ್ಕೂಟದಿಂದ ಕೋಲಾರ, ಸಹಕಾರ ಇಲಾಖೆ ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲಾ ಹಾಲು ಉತ್ಪಾದಕ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘಟನೆ ತಾಲೂಕು ಹಾಗೂ ಗುರುವಾರ ತಾಲೂಕಿನ ಎಲ್ಲ ಸಹಕಾರ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಎಲ್ಲ ಪರವಾಗಿ ಸಂಘದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಕೊಡುತ್ತೇನೆ. ಈ ಸಭೆಗೆ ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರು ಹಾಗೂ ಕೋಲಾರ ಜಿಲ್ಲಾ ಸಹಕಾರ ನಿರ್ದೇಶಕರು ಆದ ಶ್ರೀ ವೈಯಕ್ತಿಕವಾಗಿ ಹಾಗೆ ಆರ್ ಶಿವಶಂಕರ್ ಆಲೂರು ಆರ್ ರಾಜೇಂದ್ರಗೌಡರವರು ಆಗಮಿಸಿದ್ದಾರೆ. ನಿರ್ದೇಶಕರು ಹಾಗೂ ನಿರ್ದೇಶಕರಾದ ಮುರುಘಾರಿ ರೆಡ್ಡಿ ಅವರು ಎಲ್ಲ ಸರ್ಕಾರಿ ಮುಖಂಡರು ಎಲ್ಲ ಆಗುತ್ತದೆ. ಇವತ್ತು ಸಹಕಾರಿ ಕ್ಷೇತ್ರ ಎಷ್ಟು ರೈತಾಪಿ ಜನರಲ್ಲಿ ಮುಂದುವರಿದಿದೆ. ಮನುಷ್ಯನಲ್ಲಿ ಯಾವ ರೀತಿ ಪ್ರತಿಯೊಂದು ನಮಗೆ ಮಳೆ ಬೆಳೆ ಎಲ್ಲದರಲ್ಲಿ ಯಾವ ಇದೆಯೋ ಅದೇ ರೀತಿ ಸಹಕಾರ ಕ್ಷೇತ್ರದಲ್ಲಿ ಕೂಡ ನಮ್ಮ ರೈತಾಪಿ ಬಂಧುಗಳಿಗೆ ಒಂದು ಸಂಬಂಧ ಇದೆ. ಇವತ್ತು ಏನಾದರೂ ರೈತ ಉಳಿಸಬೇಕಂದ್ರೆ ಈ ಸಹಕಾರ ಕ್ಷೇತ್ರ ಬಹಳ ಮುಖ್ಯ ಕಾರಣ. ಈಗಾಗಲೇ 5 ವರ್ಷ ಮುಗಿದಿದೆ. ಮತ್ತು ಕೇಂದ್ರ ಸರ್ಕಾರದ ಸಹಕಾರ ಇರಲಿಲ್ಲ. ಅದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ 5 ವರ್ಷದ ಹಿಂದೆ ಅಲ್ಲಿ ಸಹಕಾರ ಇಲಾಖೆಯ ಸ್ಥಾಪನೆ ಮಾಡಿ ನಮ್ಮ ಅಮಿತ್ ಶಾ ಅವರು ಅವರಿಗೆ ಸಚಿವರಾಗಿ ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ಳುತ್ತಾರೆ. ಹಲವಾರು ರೀತಿಯಲ್ಲಿ ಸಹಕಾರ ಸಹ ನಮಗೆ ಸಿಗ್ತಾ ಇದೆ. ಆ ಒಂದು ಸಹಕಾರ ಆದರೆ ಇವತ್ತು ಸರ್ಕಾರ ಮಾಡ್ತಾ ಇದ್ದೀವಿ. ನಮ್ಮ ಸಹಕಾರ ಇಲಾಖೆ ಅಧಿಕಾರಿಗಳು ಬರೀ ನಾಲ್ಕು ಇದು ಮಾಡುವುದು ಇದು ಇಲಾಖೆ ಜವಾಬ್ದಾರಿ. ಯಾವ ಸಹಕಾರ ನೋಡ್ತಾ ಇದ್ದೀವಿ ಏನೋ ಯಾರು ಆಗಿಲ್ಲ. ಯಾಕೆಂದ್ರೆ ಸಾಲ ಕೊಟ್ಟರೆ ಜನ ಬಸ್ಸಲ್ಲಿ ಕೇಳ್ತಾರೆ ಮಾಡಬೇಕಾದ ಮುಂದೆ ಬಂದಿದೆ. ಅದನ್ನು ಸಾರ್ವಜನಿಕರಿಗೆ ಇವತ್ತು ಇಂಥ ಒಂದು ಕಾರ್ಯಕ್ರಮ ನಡೀತಾರೆ. ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಸೇರಿ ಇವತ್ತು ಶಾಸಕರು ಇದು ಸಣ್ಣ ಕಾರ್ಯಕ್ರಮ ಅದನ್ನ ಕೇಳಿಕೊಂಡಿಲ್ಲ. ನಮ್ಮ ಜವಾಬ್ದಾರಿ ಅವರು ಬಂದು ಕೋಲಾರ ತಾಲೂಕು ಶಾಸಕರು ಸಹ ಸರ್ಕಾರ ಇದನ್ನ ಎಲ್ಲಿ ಹೋಗ್ತಾರೆ ನಮ್ಮ ಸಹಕಾರಿ ಎಲ್ಲೂ ಬಂದಿಲ್ಲ ಅಂತ ಹೇಳ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಇದನ್ನ ತಗೋಬೇಕು. ಅದ್ರ ಜೊತೆಗೆ ಈಗಾಗಲೇ ನಾವು ಡಿಸಿಸಿ ಬ್ಯಾಂಕ್ ಯಾವ ಸ್ಥಿತಿಯಲ್ಲಿ ಮಾತಾಡ್ತೀವಿ ಅದನ್ನು ಉಳಿಸೋದಕ್ಕೆ ಎಲ್ಲ ನಮ್ಮ ಜಿಲ್ಲೆಯ ಪ್ರಯತ್ನ ಮಾಡಬೇಕು. ಒಂದು ರೈತರೆಲ್ಲ ನಂಬಿಕೆ ಪಡೆದು ಹೋಗುವ ಪರಿಸ್ಥಿತಿ ಬಂದಿದೆ.
ಜನರ ಒಂದು ನಮ್ಮ ರೈತ ಬೇಡಿಕೆ ಅಂತಂದ್ರೆ KCC ಬ್ಯಾಂಕು, ಮಂಡಿಗಳು, ಇದೇ ಸಹಕಾರಿ ಕ್ಷೇತ್ರ ಯಾವ್ಯಾವಿದೆ ನಮ್ಮ ಎಲ್ಲ ರೈತರ ಒಂದು ಬೇಡಿಕೆಯನ್ನು ಬಯಸ್ತಾ ಇರತಕ್ಕಂಥ ಸಂಸ್ಥೆಗಳು. ಅದರಿಂದಲೇ ಇವತ್ತು ದೇಶದಲ್ಲಿ ಹೆಚ್ಚಿನ ನಮ್ಮ ಜಿಲ್ಲೆಯಲ್ಲಿ ನಡೆದಿರುವುದು, ನಮ್ಮ ರಾಜ್ಯದಲ್ಲೂ ಸಹ ಹಲವಾರು ಕಡೆ ಇವತ್ತು ಅವರ ಸ್ವಂತ ಟ್ರಾನ್ಸ್ಪೋರ್ಟ್ ಹೊಂದಿರತಕ್ಕಂಥ ಜಿಲ್ಲೆಗಳಲ್ಲಿ ನಿರ್ದೇಶನ. ಅದರಿಂದ ಇದರ ಬಗ್ಗೆ ಎಲ್ಲ ಮುಖಂಡರು, ಜಿಲ್ಲೆಯ ಮುಖಂಡರು ಗಮನ ಹರಿಸಬೇಕಾದ ಇವತ್ತೇನು 5 ವರ್ಷ ಸಮಾಜದ ಇವತ್ತು ನಮ್ಮ ತಾಲೂಕಿನ ನಾಯಕರು ಸಹಕಾರ ಕ್ಷೇತ್ರದ ಬಗ್ಗೆ ಚಲನಚಿತ್ರ ಪ್ರದರ್ಶನ ಅಂತ ಹಮ್ಮಿಕೊಂಡಿದ್ದಾರೆ. ಈ ಒಂದು ಸಹಕಾರ ಕ್ಷೇತ್ರದ ಬಗ್ಗೆ ಎಲ್ಲರೂ ಸಹಕರಿಸಬೇಕು ಅಂತ ಹೇಳುತ್ತಾ ನನಗೆ ಮಾತಾಡಲು ಅವಕಾಶ ಕೊಡಲು ನನ್ನ ಮಾತು. ಜೈ ಹಿಂದ್, ಜೈ ಸರ್ಕಾರ.